ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಫಸ್ಟು ನಾನು ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 1 2 2 ಚೈನ್ನ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಳ್ಳಿ. ಈ ರೀತಿ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನಾವೇನು ಲಾಕ್ ಮಾಡ್ಕೊಂಡ್ವಲ್ಲ ಈ ಲಾಕ್ ಪಕ್ಕನೇ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡ್ವಲ್ಲ ಅದ್ರ ಪಕ್ಕನೇ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನಾನು ನೀಡಲ್ಗೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡಿದ್ದೀನಿ. ಇವಾಗ ಥ್ರೆಡ್ನ ತಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಗುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಳ್ಳಿ. ಇವಾಗ ಕಂಬ ತೊಗೊಂಡ್ವಲ್ಲ ಅದ್ರ ಪಕ್ಕನೇ ಇನ್ನೊಂದು ಕಂಬ, ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಥ್ರೆಡ್ನ ತಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇದಕ್ಕೆ ಕಂಬ ಅಂತ ಕರೀತಾರೆ. ಇದೇ ರೀತಿ ಮತ್ತೆ ನಾನು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕನೇ ನಾನು ಇನ್ನೊಂದು ಕಂಬ ತಗೋತಾ ಇದ್ದೀನಿ. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಮತ್ತೆ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. 3 ಕಂಬ ಆಯಿತು. ಇವಾಗ ಲಾಸ್ಟು ಇನ್ನೊಂದು ಕಂಬದ ಪಕ್ಕನೇ ನಾನು ಕಂಬ ತಗೋತಾ ಇದ್ದೀನಿ. ಫಸ್ಟ್ 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 4 ಕಂಬ ಆಯಿತು. ಇವಾಗ 3 ಚೈನ್ ತೊಗೊಳ್ಳಿ. 1 2 3 3 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡ್ಕೊಳ್ಳಿ. ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬ ತಗೋಬೇಕು. ಆಲ್ರೆಡಿ ನಾವು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಂಡಿದ್ವಿ 3 ಚೈನ್ನ ತೊಗೊಂಡು. ಇವಾಗ ಕಂಬದ ಪಕ್ಕನೇ ನಾನು ಕಂಬ ತಗೋತಾ ಇದ್ದೀನಿ. 4 ಕಂಬ ತಗೊಳ್ಳಿ. 2 ಫಸ್ಟ್ 2 ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ ಒಂದು ಮಾಡ್ಕೊಳ್ಳಿ. 3 ಮತ್ತೆ ಅದ್ರ ಪಕ್ಕನೇ ಇನ್ನೊಂದು ಕಂಬ ತಗೋತಾ ಇದ್ದೀನಿ. 2 ಒಂದು ಮಾಡಿ ಆಮೇಲೆ ಮತ್ತೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. 4 ಕಂಬ. 1 2 3 3 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೋಬೇಕು. 3 ಚೈನ್ನ ತೊಗೊಂಡ್ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಳ್ಳಿ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬ. 4 ಕಂಬ ತಗೊಳ್ಳಿ. 4 ಕಂಬ 3 ಚೈನು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫುಲ್ ಲೈನ್ನ. 1 2 3 4 4 ಕಂಬ ಆಯಿತು. ಇವಾಗ 3 ಚೈನ್ ತೊಗೋಬೇಕು. 1 2 3 3 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು 4 ಕಂಬ 3 ಚೈನು 4 ಕಂಬ 3 ಚೈನು. ಇದೇ ರೀತಿ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. 4 ಕಂಬನ ನಾನು 1 2 3 4 5 6 7 ಟೈಮ್ಸ್ ತೊಗೊಂಡಿದ್ದೀನಿ 4 ಕಂಬನ. ಇವಾಗ ಲಾಸ್ಟಲ್ಲಿ 2 ಚೈನ್ ತೊಗೊಳ್ಳಿ. 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಮತ್ತು ಲಾಸ್ಟಲ್ಲಿ 4 ಕಂಬ ಬರೋ ಥರ ಹಾಕ್ಕೊಳ್ಳಿ. ಲಾಸ್ಟಲ್ಲಿ 2 ಚೈನ್ ತೊಗೊಂಡು ಥ್ರೆಡ್ನ ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. 4 ಕಂಬ 3 ಚೈನು. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ತೊಗೊಂಡಿದ್ವಲ್ಲ ಅದರಲ್ಲಿ ಮೇಲ್ಗಡೆ ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್ ತೊಗೋತಾ ಇದ್ದೀನಿ. ಇವಾಗ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಕಂಬದ ಮಧ್ಯ ನಾನು ಈ ರೀತಿ ಮೇಲ್ಗಡೆ ಚೈನ್ ಥರ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 4 ಚೈನ್ ತೊಗೊಂಡಿದ್ದೀನಿ. 4 ಚೈನ್ ತೊಗೊಂಡು
ಲಾಸ್ಟ್ ಕಂಬದ ಮೇಲ್ಗಡೆ ಈ ರೀತಿ ಗ್ಯಾಪ್ ಇರುತ್ತಲ್ಲ, 3 ಮತ್ತು 4ನೇ ಕಂಬದ ಮಧ್ಯೆ ನಾನು ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ 4 ಚೈನ್ ತೊಗೊಂಡಿದ್ದೀನಿ, ನೀವು 3 ಕೂಡ ತಗೋಬೋದು. ಇವಾಗ ಮತ್ತೆ 4 1 2 3 4 4 ಚೈನ್ ತೊಗೊಂಡು ಮತ್ತೆ ಫಸ್ಟ್ ಕಂಬದ ಮೇಲ್ಗಡೆ ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ನೋಡಿ ಈ ರೀತಿ. ಇವಾಗ ಸೆಕೆಂಡ್ ಗ್ಯಾಪಲ್ಲಿ 3 ಚೈನ್ ತೊಗೊಂಡಿದ್ವಲ್ಲ, ಅಲ್ಲಿಗೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ನೀಡಲ್ ಮೇಲೆ ಈ 3 ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ 1 ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2, ಲಾಸ್ಟಲ್ಲಿ ಈ 2 ಥ್ರೆಡ್ನು 1 ಮಾಡ್ಕೋಬೇಕು. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ 1 ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2 ಥ್ರೆಡ್ನ 1 ಮಾಡ್ಕೋಬೇಕು. ಲಾಸ್ಟಲ್ಲಿ ಈ 2 ಥ್ರೆಡ್ನು 1 ಮಾಡ್ಕೋಬೇಕು. ಇದು ತ್ರಿಬಲ್ ಕ್ರೋಶ. ಇವಾಗ ಮತ್ತೆ ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೋಬೇಕು. ಸೇಮ್ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ 1 ಮಾಡ್ಕೊಳ್ಳಿ, 1 ಮತ್ತೆ 2ನ್ನ 1 ಮಾಡಿ 2, ಲಾಸ್ಟಲ್ಲಿ ಈ 2 ಥ್ರೆಡ್ನು 1 ಮಾಡ್ಕೊಳ್ಳಿ 3. 3 ಸರಿ ಈ ರೀತಿ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 2 ಸರಿ ಥ್ರೆಡ್ನ ಸುತ್ಕೋಬೇಕು, 3 ಸರಿ ಈ ರೀತಿ ತೊಗೋಬೇಕು. ಪ್ರತಿ ಸರಿನೂ 2 ಎಳೆ ಈ ರೀತಿ ತೊಗೋಬೇಕು. 2 ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ 2ನ್ನ 1 ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2, ಲಾಸ್ಟಲ್ಲಿ ಈ 2 ಥ್ರೆಡ್ನು 1 ಮಾಡ್ಕೊಳ್ಳಿ. ಇದೇ ರೀತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದಕ್ಕೆ ತ್ರಿಬಲ್ ಕ್ರೋಶ ಅಂತ ಕರೀತಾರೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ತ್ರಿಬಲ್ ಕ್ರೋಶನ ಹಾಕೋತಾ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನ ಲಾಸ್ಟ್ ಕಂಬ ಇದೆಯಲ್ಲ, 4ನೇ ಕಂಬ, ಅದ್ರ ಮೇಲ್ಗಡೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಇಲ್ಲಿ ಫಸ್ಟ್ ಕಂಬದ ಮೇಲ್ಗಡೆ ಹಾಕಿದ್ವಿ, ಆರ್ಚ್ನ ಸ್ಟಾರ್ಟಿಂಗಲ್ಲಿ ಫಸ್ಟ್ ಕಂಬಕ್ಕೆ ಹಾಕಿದ್ದೆ. ಇವಾಗ ಎಂಡಿಂಗಲ್ಲಿ ಲಾಸ್ಟ್ 4ನೇ ಕಂಬಕ್ಕೆ ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ನೋಡಿ 1 2 3 4 5 6 7 8 9 10 11 12 12 ಟ್ರಿಪಲ್ ಕ್ರೋಶ ತೊಗೊಂಡಿದ್ದೀನಿ. ಇವಾಗ ಮತ್ತೆ 4 ಚೈನು ಒಂದು ಸಿಂಗಲ್ ಕ್ರೋಶೆ ಈ ರೀತಿ ತೊಗೋಬೇಕು. 1 2 3 4 4 ಚೈನ್ ತೊಗೊಂಡು ಫಸ್ಟ್ ಕಂಬದ ಮೇಲ್ಗಡೆ ಈ ರೀತಿ ಚೈನ್ ಥರ ಇರುತ್ತಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 1 2 3 4 4 ಚೈನು, ಲಾಸ್ಟ್ ಕಂಬದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ. 4ನೇ ಕಂಬದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ಇವಾಗ ಇನ್ನೊಂದು ಸರಿ 3 ಚೈನ್ನ ತೊಗೋಬೇಕು. ಇಲ್ಲಿ ಕುಚ್ಚು ಬರುತ್ತೆ, ಇವಾಗ ಚೈನ್ ತೊಗೊಂಡ್ವಲ್ಲ ಅಲ್ಲಿ 1 2 3 4 4 ಚೈನ್ ತೊಗೊಂಡು ಫಸ್ಟ್ ಕಂಬದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತೊಗೊಳ್ಳಿ. ನೋಡಿ ಇಲ್ಲಿ ಫಸ್ಟ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಗ್ಯಾಪಲ್ಲಿ ನಾನು ಆರ್ಚ್ನ ತೊಗೊಂಡಿದ್ದೀನಿ. ಈ ಆರ್ಚ್ ಆದಮೇಲೆ 1 2 3 ಥರ್ಡ್ ಗ್ಯಾಪ್ಗೆ ನಾನು ಆರ್ಚ್ನ ತೊಗೋತಾ ಇದ್ದೀನಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ 1 ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2 ಥ್ರೆಡ್ನ 1 ಮಾಡಿಕೊಂಡು ಲಾಸ್ಟಲ್ಲಿ ಈ 2 ಥ್ರೆಡ್ನು 1 ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 1 2 3 3 ಸರಿ ಈ ರೀತಿ ಎಳ್ಕೋಬೇಕು. ಇದೇ ರೀತಿ 12 ತ್ರಿಬಲ್ ಕ್ರೋಶ ತಗೊಳ್ಳಿ. ಒಂದು ಆರ್ಚಲ್ಲಿ 12 ತ್ರಿಬಲ್ ಕ್ರೋಶ ಇರಬೇಕು. 12 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ಲಾಸ್ಟ್ 4ನೇ ಕಂಬಕ್ಕೆ ನಾವು ಇಲ್ಲಿ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಕಂಬಕ್ಕೆ ತೊಗೊಂಡಿದ್ದೀನಿ. ಆರ್ಚ್ನ ಸ್ಟಾರ್ಟಿಂಗ್ ಫಸ್ಟ್ ಕಂಬ, ಎಂಡಿಂಗಲ್ಲಿ 4ನೇ ಕಂಬಕ್ಕೆ ಈ ರೀತಿ ಒಂದು ಸಿಂಗಲ್ ಕ್ರೋಶೆ. ಇವಾಗ 1 2 3 4 4 ಚೈನ್ ತೊಗೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಫಸ್ಟ್ ಕಂಬ ಬರುತ್ತಲ್ಲ, ಆ ಕಂಬದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 4 ಚೈನ್ ತೊಗೊಂಡು 4ನೇ ಕಂಬದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಲಾಸ್ಟ್ ಕಂಬ, 4ನೇ ಕಂಬದ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಲಾಸ್ಟಲ್ಲಿ 1
2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಳೆದ್ರೆ ಲಾಕ್ ಆಗುತ್ತೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಈ ರೀತಿ ಬಂದಿದೆ ನೋಡಿ ಆರ್ಚ್. ಒಂದು ಆರ್ಚ್ ಆದಮೇಲೆ 4 ಚೈನು 3 ಸರಿ ಬರುತ್ತೆ. ಆಮೇಲೆ ನೆಕ್ಸ್ಟು ಆರ್ಚ್ ಬರುತ್ತೆ. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಮೇಲ್ಗಡೆ ಯೂಸ್ ಮಾಡ್ಕೊಂಡಿದ್ವಲ್ಲ ಪಿಂಕ್ ಕಲರ್, ಆ ಕಲರ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ಟಾರ್ಟಿಂಗಲ್ಲೇ ಒಂದು ಸಿಂಗಲ್ ಕ್ರೋಶೆ ಇದ್ದಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. 1 2 3 4 4 ಚೈನ್ ತೊಗೊಂಡು ಸಿಂಗಲ್ ಕ್ರೋಶೆ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನೆಕ್ಸ್ಟ್ 4 ಚೈನ್ ಇದ್ದಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಇವಾಗ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮೇಲ್ಗಡೆ ಚೈನ್ ಥರ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ರೀತಿ ತ್ರಿಬಲ್ ಕ್ರೋಶ ಮೇಲ್ಗಡೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಗೋತಾ ಇದ್ದೀನಿ. ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಗುತ್ತೆ. ಈ ರೀತಿ ಕಂಬ ತೊಗೊಂಡ ನಂತರ ಚೈನ್ ತೊಗೊಳ್ಳಿ. 1 2 3 3 ಚೈನ್ ತೊಗೋಬೇಕು. ಕಂಬ ಆದ ನಂತರ ಚೈನ್ ತೊಗೊಂಡು ಕಂಬಕ್ಕೆ ಈ ರೀತಿ ನೀಡಲ್ನ ಹಾಕಬೇಕು. ನೋಡಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತಲ್ಲ ಅದನ್ನ ಒಂದು ಮಾಡ್ಕೊಳ್ಳಿ. ಅಂದರೆ ಕಂಬಕ್ಕೆ ನೀವು ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಈ ರೀತಿ ಸ್ಟಿಚ್ ಬರುತ್ತೆ. ಇದಕ್ಕೆ ಪಿಕೋಟ್ಸ್ ಅಂತ ಕರೀತಾರೆ. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಕಂಬ ತಗೋತಾ ಇದ್ದೀನಿ ನಾನು. ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಇವಾಗ ಚೈನ್ ತಗೋಬೇಕು. 1 2 3 3 ಚೈನ್ ತಗೊಂಡು ಈ 2 ಕಂಬದ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ನೋಡಿ. ಈ 2 ಕಂಬದ ಮಧ್ಯೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಗೋತಾ ಇದ್ದೀನಿ. ಇವಾಗ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇದಕ್ಕೆ ಪಿಕೋಟ್ಸ್ ಅಂತ ಕರೀತಾರೆ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯ ಒಂದು ಕಂಬ ತಗೊಳ್ಳಿ. 1 2 3 3 ಚೈನ್ ತಗೊಂಡು ಕಂಬಕ್ಕೇನೆ ಒಂದು ಸಿಂಗಲ್ ಕ್ರೋಶೆ. 2 ಕಂಬದ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯ ಒಂದು ಕಂಬ ತಗೋತಾ ಇದ್ದೀನಿ. ಕಂಬ ಆದಮೇಲೆ 1 2 3 3 ಚೈನ್ ತೊಗೊಂಡು ಕಂಬಕ್ಕೇನೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ತ್ರಿಬಲ್ ಕ್ರೋಶೆಗೂ ಈ ರೀತಿ ಬರಬೇಕು. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ ನೋಡಿ. ಆರ್ಚ್ ಫುಲ್ಲು ಈ ರೀತಿ ಪಿಕೋಟ್ಸ್ ಹಾಕ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ 4 ಚೈನ್ ಬರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಇವಾಗ ಈ ಸಿಂಗಲ್ ಕ್ರೋಶೆಗೂ ಕೂಡ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿ ಬಂದಿದೆ ಆರ್ಚು. 1 2 3 4 5 6 7 8 9 10 11 12 12 ಈ ರೀತಿ ಪಿಕೋಟ್ಸ್ ಬಂದಿದೆ. ಆರ್ಚ್ ಫುಲ್ಲು 12 ಕಂಬ 12 ತ್ರಿಬಲ್ ಕ್ರೋಶ ತೊಗೊಂಡಿದ್ವಿ. 12 ಪಿಕೋಟ್ಸ್ ಬಂದಿದೆ. ನೀವು 11 ತ್ರಿಬಲ್ ಕ್ರೋಶ ಮತ್ತು 11 ಪಿಕೋಟ್ಸ್ ಕೂಡ ಹಾಕ್ಬೋದು. ಇವಾಗ ಕುಚ್ಚಿಗೆ ಅಂತ 1 2 3 4 4 ಚೈನ್ ತೊಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶನ ತೊಗೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಪಿಕೋಟ್ಸ್ ತೊಗೊಂಡ್ವಲ್ಲ ತೊಗೋಬೇಕು. ತ್ರಿಬಲ್ ಕ್ರೋಶ ಮಧ್ಯ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತೊಗೋತಾ ಇದ್ದೀನಿ. ಕಂಬ ತೊಗೊಂಡು 1 2 3 3 ಚೈನ್ ತೊಗೊಂಡು ಕಂಬಕ್ಕೇನೆ ಒಂದು ಸಿಂಗಲ್ ಕ್ರೋಶೆ. ಅರ್ಥ ಆಗಿಲ್ಲ ಅಂದರೆ ಹಿಂದಿನ ಆರ್ಚಲ್ಲಿ ಸ್ಲೋ ಮೋಷನಲ್ಲಿ ಹೇಳಿದ್ದೀನಿ, ಚೆಕ್ ಮಾಡಿ. ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ.
ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯ ಮೇಲ್ಗಡೆ ಒಂದು ಕಂಬ ತಗೊಳ್ಳಿ. ಫಸ್ಟ್ ಎರಡನ್ನು ಒಂದು ಮಾಡಿ ಆಮೇಲೆ ಈ ಎರಡು ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ಕಂಬ ಆಯಿತು. ಈ ರೀತಿ ಒಂದು ಕಂಬ ತೊಗೊಂಡ್ಮೇಲೆ 3 ಚೈನ್ ತೊಗೊಳ್ಳಿ. 1 2 3 3 ಚೈನ್ ತೊಗೊಂಡು 2 ಕಂಬದ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ಆರ್ಚ್ ಬರುತ್ತೆ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. ಇವಾಗ ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಸಿಂಗಲ್ ಕ್ರೋಶೆ ಮಧ್ಯೆ ಕೂಡ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಇವಾಗ ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 4 ಚೈನ್ ತಗೊಂಡು ಲಾಸ್ಟ್ ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಲಾಸ್ಟಲ್ಲಿ 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಡಿಸೈನ್ ಬಂದಿದೆ ನೋಡಿ. ಈ ಡಿಸೈನ್ಗೆ ನಾವು 650 700ವರೆಗೂ ಚಾರ್ಜ್ ಮಾಡ್ಬೋದು. ನೀವು ಬೇಕಂದರೆ ಸ್ಟೋನ್ ಲೇಸ್ ಕೂಡ ಹಚ್ಬೋದು. ಸ್ಟೋನ್ ಲೇಸ್ ಅಥವಾ ಬಾಲ್ ಚೈನ್ ಕೂಡ ಹಚ್ಬೋದು. ಗ್ರ್ಯಾಂಡಾಗಿರುತ್ತೆ. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ 4 ಚೈನ್ ಇದ್ದಲ್ಲಿ ಮಧ್ಯದಲ್ಲಿ, ಮತ್ತು ಎಂಡಿಂಗಲ್ಲಿ 4 ಕಂಬ ಬಂದಿದೆಯಲ್ಲ ಅದ್ರ ಕೆಳಗಡೆ ಕೂಡ ಕುಚ್ಚು ಬರುತ್ತೆ. ಈ ರೀತಿ ಡಿಸೈನ್ ಬಂದಿದೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇವಾಗಲೇ ಲೈಕ್ ಮಾಡಿ ವಿಡಿಯೋನ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಚಾನಲ್ ಜೊತೆಗೆ ನನ್ನ ಇನ್ನೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅದರಲ್ಲಿ ನನ್ನ ಡೈಲಿ ಲೈಫ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಆದಷ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.